ನಮಸ್ಕಾರ ಬಂಧುಗಳೇ. ಕರ್ನಾಟಕದ ಎಲ್ಲ TPJP ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಏಜೆಂಟ್ ಬಂಧುಗಳಿಗೆ, ಎಲ್ಲ ಗ್ರಾಹಕರಿಗೂ ನನ್ನ ನಮಸ್ಕಾರಗಳು. ನಾನು ಠಗಿಪಿಡಿ ಜಮಕರ್ತಾ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪಾಸಾಹೇಬ್ ಬುಗ್ಡೆ ವಿಜಯಪುರದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ದಿನಾಂಕ 20 ಜುಲೈ 2026ರಂದು. ಬಂಧುಗಳೇ, ತಮಗೆಲ್ಲ ಒಂದು ಸೂಚನೆ ತಿಳಿಸೋದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಸೂಚನೆ ಅಂದರೆ, ಇಲ್ಲಿ ನನಗೆ ಒಂದು ನೋವಿನ ಸಂಗತಿ ಇದೆ. ರಾಜ್ಯದ ಜನರಿಗೂ ಕೂಡ ಒಂದು ನೋವಿನ ಸಂಗತಿ ಆಗ್ತಾಯಿದೆ. ಅದನ್ನು ತಮ್ಮ ಮುಂದೆ ಇಡಲು ನಾನು ಇಚ್ಛೆಪಡ್ತಾ ಇದ್ದೀನಿ. ಬಂಧುಗಳೇ, ಕಳೆದ ಕೂಡಲ ಸಂಗಮ ಕಾರ್ಯಕ್ರಮ ಆದಮೇಲೆ, ಕೂಡಲ ಸಂಗಮ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದಿರಿ, ಎಲ್ಲರೂ ಎಫರ್ಟ್ ಹಾಕಿದ್ರಿ, ಬಂದ್ರಿ, ಒಂದು ಸಕ್ಸಸ್ ಮಾಡಿದ್ರಿ. ಆದರೆ ಅದರ ತಕ್ಕಂತೆ ಸರ್ಕಾರದ ಅಧಿಕಾರಿಗಳಾಗಲಿ, ಸರ್ಕಾರದ ಪ್ರತಿನಿಧಿಗಳಾಗಲಿ ಯಾರೂ ಕೆಲಸ ಮಾಡಲಿಲ್ಲ. ಮುಂದೆ ಬೆಳಗಾವಿ ಅಧಿವೇಶನದಲ್ಲಿ ನಾವೆಲ್ಲರೂ ಸೇರಬೇಕಾಗಿತ್ತು. ನಾನು ಸಾಕಷ್ಟು ಸಲ ತಮಗೆ ಮೆಸೇಜ್ ಕೊಟ್ಟೆ, ವಿಡಿಯೋ ಮುಖಾಂತರ ಹೇಳಿದೆ, ಮೆಸೇಜ್ ಹಾಕಿದೆ. ಆದರೆ ಬೆಳಗಾವಲ್ಲಿ ತಾವು ಕೂಡಲಿಲ್ಲ. ಜಾಸ್ತಿ ಕೂಡದೇ ಇರೋ ಕಾರಣಕ್ಕೆ ಮುಂದೆ ಏನು ಕೆಲಸ ಯಾವ ರೀತಿ ಮಾಡೋದಂತ ಅರ್ಥ ಆಗದೆ ನಾನು ಕೂತಿದ್ದೆ. ಅದರಲ್ಲಿ ಬೆಂಗಳೂರಿಂದ ಹಿರಿಯರೊಬ್ಬರು ಮುನಿಯಪ್ಪ ಸರ್ ಮತ್ತು ಕೆಲವು ಜಿಲ್ಲೆಯವರು, ಮೈಸೂರವರು, ಕೋಲಾರವರು, ತುಮಕೂರವರು ಎಲ್ಲರೂ ಸೇರಿ ಧೈರ್ಯ ತುಂಬಿ, ಇಲ್ಲ ಸರ್ ಕೋರ್ಟಿಗೆ ಹಾಕೋಣ ಅಂಥೇಳಿ, ಸುಪ್ರೀಂ ಕೋರ್ಟಿಗೆ ಹಾಕೋಣ ಅಂಥೇಳಿ ಹೇಳಿದ್ರು. ಅವರೇ ಧೈರ್ಯ ಕೊಟ್ಟರು, ಮುನ್ನುಗ್ಸಿದ್ರು. ಮುಂದಿನ ವಿಚಾರ ಮಾಡ್ತಾಯಿದ್ವಿ. ಕೋರ್ಟಿನ ವಿಚಾರವಾಗಿ ಈಗಾಗಲೇ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ಹಾಕಲು ಎಲ್ಲ ರೀತಿಯ ತಯಾರು ಮಾಡ್ತಾಯಿದ್ದೀವಿ. ಇನ್ನೇನು ಕೋರ್ಟಿಗೆ ಹಾಕ್ತೀವಿ. ಕೆಲವು ಜನ ಲಿಸ್ಟ್ ಕೊಟ್ಟಿದ್ದಾರೆ, ಕೆಲವು ಜನ ಕೊಟ್ಟಿಲ್ಲ, ಕೆಲವೇ ಜನ ಕೊಟ್ಟಿದ್ದಾರೆ, ಸಾಕಷ್ಟು ಜನ ಕೊಟ್ಟಿಲ್ಲ. ಆದರೂ ಸಹಿತ ಏನು ಕೆಲವು ಜನ ನನಗೆ ಲಿಸ್ಟ್ ಕೊಟ್ಟು ದಾಖಲಾತಿ ಕೊಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರಲ್ಲ, ಅವರಿಗೆ ನಾನು ಅದರ ರೀತಿ ಕೆಲಸ ಮಾಡಿ ತೋರಿಸ್ಬೇಕಾಗಿದೆ. ಅಲ್ಲಿ ಕಷ್ಟನೋ ನಷ್ಟನೋ ಅದು ನನಗೆ ಬಿಟ್ಟಿದ್ದು. ಬಟ್ ನನ್ನ ಮೇಲೆ ಯಾರೋ ಜನ 4 ಜನ ವಿಶ್ವಾಸ ಇಟ್ಟರು, ಅವ್ರ ಜೊತೆ ಅವ್ರದ್ದು ಕೆಲಸನ ಯಾವ ರೀತಿಯಲ್ಲಿ ಮಾಡಬೇಕಾಗಿದೆ ಅದು ನಾನು ಮಾಡಲೇಬೇಕಾಗಿದೆ. ಅಲ್ಲಿ ನನಗೆ ಕಷ್ಟ ಆಗುತ್ತೋ ನಷ್ಟ ಆಗುತ್ತೋ ನಾನು ನಿಮ್ಮ ಮುಂದೆ ಹೇಳ್ಕೊಳಕ್ಕೆ ರೆಡಿ ಇಲ್ಲ. ಯಾಕಂದರೆ ಸಾಕಷ್ಟು ಜನ ಲಿಸ್ಟ್ಗಳು ಕೊಟ್ಟಿದ್ದಾರೆ, ಅವರಿಗೆ ತಿರುಗಿ ಮಾತಾಡೋಕ್ಕೂ ಆಗಲ್ಲ. ಈ ರಾಜ್ಯದ ಜನ ಮುಂದೆ ಬರ್ತಾಯಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಬೇರೆಯವ್ರು ಬರ್ತಾಯಿಲ್ಲ, ಬೇರೆಯವ್ರು ಮಾಡ್ತಾಯಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನಂತೂ ಅದನ್ನು ಕೋರ್ಟಿಗೆ ಹಾಕಿ, ಅದನ್ನು ಏನು ಕೋರ್ಟಿನ ವಿಷಯ ಬರ್ತದೆ ಸಕ್ಸಸ್ ಮಾಡಿಕೊಂಡು ಅದನ್ನು ಆದೇಶ ಕಾಪಿನ ಜನರಿಗೆ ಯಾರು ಕೊಟ್ಟಿದ್ದಾರೋ ಅವರಿಗೆಲ್ಲ ನಾನು ತಲುಪಿಸ್ತೀನಿ. ಇದು ನನ್ನ ಧರ್ಮ. ಬಂಧುಗಳೇ, ಸಂಘಟನೆಯಲ್ಲಿ ಬಂದಾಗ ಒಂದು ನಿಯತ್ತಾಗಿ ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತೆ. ಅದೇ ಒಂದು ಸಂಘಟನೆ ಉದ್ದೇಶ. ನಾನೊಬ್ಬ TPJP ಸಂಘಟನೆಯಲ್ಲಿ, ಅಂದರೆ ಠಗಿಪಿಡಿ ಜಮಕರ್ತಾ ಪರಿವಾರ ಸಂಘಟನೆಯಲ್ಲಿ ರಾಷ್ಟ್ರೀಯ ಸಂಘಟನೆಯಲ್ಲಿದ್ದೀನಿ. ರಾಜ್ಯಾದ್ಯಂತ 3 ವರ್ಷದಿಂದ ಸುತ್ತಾಡಿ ಪ್ರತಿ ಜಿಲ್ಲೆಗೆ ಹೋಗಿ ನಾನು ಸಂಘಟನೆ ಸ್ಥಾಪನೆ ಮಾಡಿದ್ದೀನಿ. ಪ್ರತಿ ಜಿಲ್ಲೆಯಲ್ಲಿ ಕೂಡ ಜನ ನನ್ನನ್ನು ಗುರುತು ಹಿಡಿಯೋಂಗೆ ಮಾಡಿದ್ದೀನಿ. ಪ್ರತಿ ಜಿಲ್ಲೆಯ ಏಜೆಂಟ್ರಿಗೆ ಧೈರ್ಯ ತುಂಬಿದ್ದೀನಿ. ಗ್ರಾಹಕರ ಮತ್ತು ಏಜೆಂಟ್ರದ್ದು ಒಂದು ಜಗಳ ಆಗದಿರೋಂಗೆ ನೋಡ್ಕೊಂಡಿದ್ದೀನಿ. ಯಾವುದೇ ಪೊಲೀಸ್ ಸ್ಟೇಷನ್ ವಿಷಯ ಬಂದರೂ ಕೂಡ ಅಲ್ಲಿ ತಲೆ ಹಾಕಿ ಅಲ್ಲಿ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಎಷ್ಟು ಕೈಲಿ ಆಗುತ್ತೋ ಅಷ್ಟು ಮಾಡಿದ್ದೀನಿ. ಏಜೆಂಟ್ರ ಬಗ್ಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಏಜೆಂಟ್ರಿಗೆ ಅಂಥೇಳಿ ಇಲ್ಲಿ ತನಕ ಹೋರಾಟ ಮಾಡ್ಕೊತ ಬಂದಿದ್ದೀವಿ. ಜನರಿಗೂ ಸಹ ಅಷ್ಟೇ, ಗ್ರಾಹಕರಿಗೆ ದುಡ್ಡು ಬರಲಿ ಅಂತೇಳಿ ಬಡ್ಸ್ ಆ್ಯಕ್ಟ್ 2019 ಕಾನೂನು ಅಡಿಯಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಇದಕ್ಕೆ ಎಲ್ಲ ಜಿಲ್ಲಾಧ್ಯಕ್ಷರು ಕೂಡ, ಎಲ್ಲ ಪದಾಧಿಕಾರಿಗಳು, ಎಲ್ಲ ಏಜೆಂಟರು ಕೂಡ ಸಹಕರಿಸಿದ್ದಾರೆ. ಆದರೆ ಇತ್ತಿತ್ತಲಾಗಿ ಆಗ್ತಿರುವಂಥ ಬೆಳವಣಿಗೆ ಏನಪ್ಪ ಅಂತಂದರೆ, ಭಾಳ ನೋವಿನ ಸಂಗತಿ ಇದೆ. ರಾಜ್ಯದಲ್ಲಿ ಕೆಲವು ಜಿಲ್ಲಾಧ್ಯಕ್ಷರು ಸಂಘಟನೆನ ಹಾಳು ಮಾಡ್ತಾ ಇದ್ದಾರೆ. TPJP ನಮ್ಮ ಸಂಘಟನೆ ಹಾಳು ಮಾಡ್ತಾ ಇದ್ದಾರೆ. ಇದು ಸಂಘಟನೆ ಹುಟ್ಟಾಕಿದ್ದು, ಈ ಸಂಘಟನೆ ಬೆಳೆಸಿದ್ದು ಜನರಿಗೋಸ್ಕರ, ಜನರಿಗೆ ನ್ಯಾಯ ಸಿಗಲಿ ಅಂಥೇಳಿ, ಹಣ ಕಳ್ಕೊಂಡವ್ರಿಗೆ ನ್ಯಾಯ ಸಿಗಲಿ ಅಂತೇಳಿ ನಾವು ಸಂಘಟನೆ ಕರ್ನಾಟಕದಲ್ಲಿ ತಂದು ಇದನ್ನು 3 ವರ್ಷದಿಂದ ನಮ್ಮ ರಕ್ತ ಬಸಿದು ಈ ಸಂಘಟನೆನ ಬೆಳೆಸಿದ್ದೀನಿ. ಪ್ರತಿ ಜಿಲ್ಲೆಗೆ ಹೋಗಿ, ಅದು ಎಷ್ಟು ಬಾರಿ ಹೋಗಿದೆ ನನಗೆ ನೆನಪಿಲ್ಲ, ಅಷ್ಟೊಂದು ಸುತ್ತಾಡಿದ್ದೀನಿ. ಇದು ಎಲ್ಲ ಜಿಲ್ಲೆಯವ್ರಿಗೆ ಗೊತ್ತು. ಆದರೆ ಇಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಏನು ಅಂತಂದರೆ, ಬಂಧುಗಳೇ, ನಮ್ಮ ಕೆಲವು ಜಿಲ್ಲಾಧ್ಯಕ್ಷರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, TPJP ಸಂಘಟನೆ ಮೀಟಿಂಗ್ ಇದೆ ಅಂತೇಳಿ ಕರೆದು ರೈತ ಸಂಘಟನೆ ಮೀಟಿಂಗ್ ಮಾಡ್ತಾಯಿದ್ದಾರೆ.
ಸಾಕ್ಷಿ ಇಲ್ಲದೆ ನಾನು ಮಾತಾಡಲ್ಲ. ರೈತ ಸಂಘಟನೆ ಮೀಟಿಂಗ್ ಮಾಡಲಿ, ಅವ್ರು ಬೇಡ ಅನ್ನಂಗಿಲ್ಲ. ರೈತ ಸಂಘಟನೆ ನನಗೂ ಬೇಕು, ಎಲ್ಲರಿಗೂ ಬೇಕು. ರೈತ ಸಂಘಟನೆ ಒಂದು ಒಳ್ಳೆಯ ಉದ್ದೇಶ ಅದು. ರೈತ ಸಂಘಟನೆ ರೈತರಿಗೆ ಒಳ್ಳೇದಾಗಲಿ ಅಂತೇಳಿ ರೈತ ಸಂಘಟನೆ ಮಾಡ್ತಿರ್ತಾರೆ. ನಾನು ಬೇಡ ಅನ್ನಲ್ಲ. ಬಟ್ ನೀವು ಕರಿಬೇಕಾದ್ರೆ ರೈತ ಸಂಘಟನೆ ಮೀಟಿಂಗ್ ಅಂತ ಕರೀರಿ, ಏನು ತಪ್ಪಿದೆ? ನೀವು ರೈತ ಸಂಘಟನೆಯಲ್ಲಿ ಮಾಡಿರಿ, ರೈತ ಸಂಘಟನೆ ಮೀಟಿಂಗ್ ಅಂತ ಕರೀರಿ. ಬಟ್ ಅದನ್ನು ಬಿಟ್ಟು ರೈತ ಸಂಘಟನೆ ಮೀಟಿಂಗ್ ಅಂತ ತಿಳ್ಕೊಂಡು, ಸಾರಿ TPJP ಸಂಘಟನೆ ಮೀಟಿಂಗ್ ಅಂತ ತಿಳ್ಕೊಂಡು ರೈತ ಸಂಘಟನೆ ಮಾಡ್ತಾಯಿದ್ದೀರಾ. ಇದು ನಮ್ಮ ಜಿಲ್ಲಾಧ್ಯಕ್ಷರ ಕೆಲವೊಬ್ಬರ ಮನಸ್ಥಿತಿ. ಆಮೇಲೆ ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಶಿವಶರಣ ಸಿನ್ನೂರವರು ನನ್ನ ಮೇಲೆ ಒಂದು ಅಪವಾದ ಹೊರಿಸಿದ್ದಾರೆ. ಮೆಸೇಜ್ ಮುಖಾಂತರ ಗ್ರೂಪಲ್ಲಿ ಹಾಕಿದ್ದಾರೆ, ಅದೆಲ್ಲ ಕಡೆ ಹರಿದಾಡ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಮನೆ ಮನೆ ಹೋಗಿ ಹಣ ಸಂಗ್ರಹ ಮಾಡ್ತಿದ್ದಾರೆ ಅಂಥೇಳಿ. ಯಾರ ಮನೆಗೆ ನಾನು ಹೋಗಿದ್ದೆ, ಎಲ್ಲಿ ಹಣ ಸಂಗ್ರಹ ಮಾಡಿದ್ದೆ, ಸಾಕ್ಷಿ ಸಮೇತ ತಾವು ತೋರಿಸ್ಬೇಕು. ಶಿವಶರಣ ಸಿನ್ನೂರವರು ವಿಜಯಪುರ ಜಿಲ್ಲಾಧ್ಯಕ್ಷರು ಇದು ಸಾಕ್ಷಿ ಸಮೇತ ತೋರಿಸ್ಬೇಕು. ಈ ರೀತಿ ಅಪವಾದ ಮಾಡಿ ತಮ್ಮ ಮನೇಲಿ ಕೂಡೋದು ಸರಿಯಲ್ಲ ಬಂಧುಗಳೇ. ಇದಷ್ಟೇ ಅಲ್ಲ, ಧಾರವಾಡ ಹುಬ್ಬಳ್ಳಿಯಲ್ಲಿ TPJP ಸಂಘಟನೆ ಅಂತ ಹೇಳ್ಕೊಂಡು ಅಲ್ಲಿ ರೈತ ಸಂಘಟನೆ ಮೀಟಿಂಗ್ ಆಗ್ತದೆ. ಒಂದು ಗ್ರೂಪಲ್ಲಿ ಬರ್ತದೆ TPJP ಸಂಘಟನೆ ಜೊತೆ ರೈತರ ಸಭೆ ಅಂಥೇಳಿ. ಅಲ್ಲಿ ನನಗೆ ಕರೆದಿನ ಅಂತ ಹೇಳ್ತಾರೆ, ನನಗೆ ಯಾವ ವಿಷಯನೂ ಗೊತ್ತಿಲ್ಲ. ಸೊ ಮೈಸೂರಲ್ಲಿ ಕೂಡ TPJP ಸಂಘಟನೆ ಹೆಸರಲ್ಲಿ ರೈತ ಸಂಘಟನೆ ಮೀಟಿಂಗ್ ಆಗ್ತಾಯಿದೆ. ಅಲ್ಲ, ರೈತ ಸಂಘಟನೆ ಮೀಟಿಂಗ್ ಮಾಡಿ, ನಾನು ಬೇಡ ಅಂತನ್ನಲ್ಲ. ರೈತ ಸಂಘಟನೆ ಮೀಟಿಂಗ್ ಮಾಡಬೇಕಾದ್ರೆ ಇದು ರೈತ ಸಂಘಟನೆ ಮೀಟಿಂಗ್ ಅಂತ ಕರೆದು ಅಲೌನ್ಸ್ ಮಾಡಿರಿ. ಯಾರು ಬೇಡ ಅಂತಾರೆ? TPJP ಅವ್ರು ಬೇಕಾದ್ರೆ ಎಲ್ಲರೂ ಹೋಗಿ ಮಾಡಲಿ. ಆದರೆ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ, ಕೆಲವೊಬ್ಬರು ಏಜೆಂಟ್ರು ಮತ್ತು ಗ್ರಾಹಕರು ನಾನು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ TPJP ಸಂಘಟನೆ ಮೀಟಿಂಗ್ ಅಂತ ಹೇಳ್ತೀರಾ, ಅಲ್ಲಿ ಬಂದ ಮೇಲೆ ರೈತ ಸಂಘಟನೆ ಮೀಟಿಂಗ್ ಆಗ್ತಾಯಿದೆ, ಏನು ಕತೆ ಇದು, ಏನು ನಡೀತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ. ಸಾಕಷ್ಟು ಜನಕ್ಕೆ ಇದು ತೊಂದರೆ ಆಗ್ತಾಯಿದೆ. ಆಮೇಲೆ ನಮ್ಮ ಗದಗ ಜಿಲ್ಲಾ ಮಾಲಿ ಪಾಟೀಲರು ಒಂದು ಮೆಸೇಜ್ ಹಾಕ್ತಾರೆ, ಮೈಸೂರು ಗ್ರೂಪಲ್ಲಿ ನೋಡಿದ್ದೀನಿ, ನನಗೆ ಪರ್ಸನಲ್ ಹಾಕಿದ್ದಾರೆ. ಎಲ್ಲ ಜಿಲ್ಲಾಧ್ಯಕ್ಷರ ಮೀಟಿಂಗ್ ಕರಿತಾ ಇದ್ದೀವಿ, ತಾವೆಲ್ಲರೂ ಬಂದು ಹಾಜರಾಗ್ರಿ ಅಂಥೇಳಿ. ನಮ್ಮ ಗದಗ ಜಿಲ್ಲಾ ಮಾಲಿ ಪಾಟೀಲರಿಗೆ ಜಿಲ್ಲಾಧ್ಯಕ್ಷರ ಮೀಟಿಂಗ್ ತೊಗೊಳಕ್ಕೆ ಅಧಿಕಾರ ಕೊಟ್ಟರೆ ಯಾರು? ಸಂಘಟನೆ ರಾಜ್ಯಾಧ್ಯಕ್ಷನಾಗಿ ನಾನು ಅದನ್ನು ಮಾಡಬೇಕು. ಇವ್ರು ಯಾವಾಗಿಂದ ರಾಜ್ಯಾಧ್ಯಕ್ಷರಾದರು? ನನಗೇನು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಏನು ನಡೀತದೆ ಅಂತ ಅರ್ಥ ಆಗ್ತಾ ಇಲ್ಲ. ಧಾರವಾಡದಲ್ಲಿ ಮೊನ್ನೆ ಒಂದು ಮೀಟಿಂಗ್ ಆಯ್ತಂತೆ, ಒಂದು 20-25 ಜನ ಕೂಡಿದ್ದಾರೆ. ಅಲ್ಲಿ ರೈತ ಸಂಘಟನೆ ಮೀಟಿಂಗ್ ಚರ್ಚೆ ಆಯ್ತಂತೆ. ಸರಿ, ರೈತ ಸಂಘಟನೆ ಮಾಡಿರಿ, ನಾನು ಬೇಡ ಅಂತನಲ್ಲ. ಬಟ್ TPJP ಹೆಸರಲ್ಲಿ ರೈತ ಸಂಘಟನೆ ಮಾಡೋದು ತಪ್ಪು. ಇಲ್ಲಿ ನಾವು TPJP ಸಂಘಟನೆ ತಂದಿದ್ದು, ಹೋರಾಟ ಮಾಡ್ತಿರೋದು, ಬಡ್ಜೆಟ್ ಕಾನೂನು ಜಾರಿ ಆಗಲಿ, ಬಡ್ಜೆಟ್ ಕಾನೂನು ಪಾಲನೆ ಆಗಲಿ, ಅದೇ ಕಾನೂನಲ್ಲಿ ನಮ್ಮ ಜನರಿಗೆ ಹಣ ಸಿಗಲಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇರೋದು ವಂಚನೆ ಸಂತ್ರಸ್ತರ ಸಲುವಾಗಿ. ಬಂಧುಗಳು, ಇದನ್ನು ಅರ್ಥ ಮಾಡಿಕೊಡ್ರಿ. ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬ ಏನಿದೆ, ವಂಚನೆ ಸಂತ್ರಸ್ತರ ಸಲುವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನಮಗೇನಾದರೂ ಬೇರೆ ಸಂಘಟನೆ ನಾವು ಮಾಡಬೇಕಾಗಿದ್ದರೆ, ರೈತ ಸಂಘಟನೆ ನಾವು ಮಾಡಬೇಕಾಗಿದ್ದರೆ ಅಭ್ಯಂತರ ಏನೂ ಇಲ್ಲ. ಯಾರಾದರೂ ಬಿಂದಾಸ ಮಾಡ್ಬೋದು. ನೀವು 10 ಸಂಘಟನೆ ಮಾಡಿರಿ, ನಮಗೇನು, ನಾವು ನಿಮ್ಮನ್ನೇನೋ ಕೇಳಲ್ಲ. ಆದರೆ ನನ್ನ ಒಂದು ಮನಸ್ಸಿನ ನೋವು ಏನಪ್ಪ ಅಂತಂದರೆ, ಜಿಲ್ಲಾಧ್ಯಕ್ಷರು ನನ್ನ ಬಗ್ಗೆ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ. ಅಲ್ಲಿ ರಾಜ್ಯಾಧ್ಯಕ್ಷರು ಬರ್ತಾರೆ, ನೀವು ಬನ್ನಿ ಅಂತೇಳಿ. ನಾಳೆ ತುಮಕೂರಲ್ಲಿ ಮೀಟಿಂಗ್ ಇದೆ ಅಂತೆ, ಅಲ್ಲಿ ಒಂದು ಮೆಸೇಜ್ ಬರ್ತದೆ, ರಾಜ್ಯಾಧ್ಯಕ್ಷರು ಬರ್ತಾರೆ ಬನ್ನಿ ಅಂತ ಯಾಕೆಂದ್ರೆ ಎಲ್ಲರಿಗೆ ಹೇಳಿದಾರಂತೆ. ರೈತ ಸಂಘಟನೆ ಮೀಟಿಂಗ್ ಅವ್ರು ಡೆವಲಪ್ ಮಾಡ್ತಿರ್ತಾರೆ. ನಾನು ಪ್ರತಿಯೊಂದು ಮೀಟಿಂಗ್ಗೆ ಹೆಂಗೆ ಹೋಗೋಕ್ಕಾಗುತ್ತೆ? ಕರೆದರೆ ಅವ್ರು ಏನಾದರೂ ಕರೆದರೆ ಗೆಸ್ಟಾಗಿ ಒಂದು ಸಲ ಹೋಗ್ಬೋದು, 2 ಸಲ ಹೋಗ್ಬೋದು. ಅಲ್ಲ, ಪ್ರತಿ ಸಲನೂ ಅವ್ರು ಕರೆದ್ರೆ ಹೋಗ್ಬೋದು, ಇಲ್ಲ ಅಂತಲ್ಲ. ನನ್ನದೇ ಆದ ಸಂಘಟನೆ ಕೆಲಸ ಇರುತ್ತೆ, ಹೆಂಗೆ ಹೋಗೋಕ್ಕಾಗುತ್ತೆ? ಅಲ್ಲಿ ರಾಜ್ಯಾಧ್ಯಕ್ಷ TPJP ಸಂಘಟನೆ ರಾಜ್ಯಾಧ್ಯಕ್ಷರು ಬರ್ತಾರೆ ಬರ್ರಿ ಅಂತ ಯಾಕೆಂದ್ರೆ ಕರಿತಾ ಇದ್ದಾರಂತೆ ಜಿಲ್ಲಾಧ್ಯಕ್ಷರು. ಇಲ್ಲಿ ಏನಾಗ್ತಿದೆ ಅಂತಂದರೆ, ಸಂಘಟನೆಯನ್ನು ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾಯಿದೆ ಬಂಧುಗಳೇ. ಈಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೀವಿ. ಸರ್ಕಾರದಲ್ಲಿ ನ್ಯಾಯ ಸಿಗದೆ ನಾವು ಒದ್ದಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಲು ಇರ್ತಾ ಇದ್ದೀವಿ. ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ಮೇಲೆ ದೂರು ಸಲ್ಲಿಸೋದಕ್ಕೆ ಕೋರ್ಟಿಗೆ ಹೋಗ್ತಾ ಇದ್ದೀವಿ. ಅದು ತಮ್ಮೆಲ್ಲರಿಗೆ ತಿಳಿದಿರುವಂಥ ವಿಚಾರ. ಸೊ ಇಲ್ಲಿ ಕೆಲವು ಜನ ಲಿಸ್ಟ್ ಕೊಟ್ಟರು, ಕೆಲವು ಜನ ಕೊಡಲಿಲ್ಲ. ನೀವು ಕೊಡಲಿಲ್ಲ ಅಂತ ನನಗೇನು ಬೇಜಾರಲ್ಲ, ಬಟ್ ನಿಮಗೆ ನನ್ನ ಮೇಲೆ ಇನ್ನೂ ನಂಬಿಕೆ ಬಂದಿಲ್ಲ. ಸರಿ, ವೇಟ್ ಮಾಡಿರಿ.
ಇವಾಗ ಎಷ್ಟು ಜನ ಕೊಟ್ಟಿದ್ದಾರೋ ಅಷ್ಟು ಜನರ ಲಿಸ್ಟ್ನ ನಾನು ಕೋರ್ಟಿಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ, ಹೈಕೋರ್ಟಿಗೆ ಹೋಗ್ತೀನಿ. ಅಲ್ಲಿಂದ ಸಕ್ಸಸ್ ಮಾಡಿ ಒಂದು ಆದೇಶ ಕಾಪಿ ತಂದ ಮೇಲೆ ಅವಾಗ ನಿಮ್ಗೆ ಅದ್ರ ಬಗ್ಗೆ ಕಲ್ಪನೆ ಬರುತ್ತಲ್ಲ. ಅಲ್ಲಿವರೆಗೂ ವೇಟ್ ಮಾಡಿರಿ, ಬೇಡ ಅಂದವ್ರು ಯಾರು. ಬಟ್ ನನ್ನ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಏನಿದೆ? ಒಂದು ವೇಳೆ ಅಪಪ್ರಚಾರ ಮಾಡಿದರೆ ನಾನು ಮುಂದೆ ಬರೋಕ್ಕಾಗುತ್ತಾ? ಇವತ್ತು ಕೆಲವೊಂದು ಜಿಲ್ಲಾಧ್ಯಕ್ಷರು ನನ್ನ ಬಗ್ಗೆ ಅಪಪ್ರಚಾರ ಮಾಡೋದ್ರಿಂದನೇ ನಾನು ಯಾವ ಮೀಟಿಂಗ್ ಬರ್ತಾಯಿಲ್ಲ. ಅಪ್ಪಸಾಹೇಬ್ ಬುಗ್ಡೆ ಅವ್ರು ಹಾಗೆ, ಅಪ್ಪಸಾಹೇಬ್ ಬುಗ್ಡೆ ಅವ್ರು ಹಿಂಗೆ ಅಂತಕ್ಕಿಂತ ಏನು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ರೆ ಅದರಿಂದನೇ ನಾನು ಯಾವ ಮೀಟಿಂಗೂ ಬರ್ತಾಯಿಲ್ಲ, ಬರೋದು ಇಲ್ಲ. ನನ್ನ ಉದ್ದೇಶ ಒಂದೇ. ಈಗಾಗಲೇ ನನ್ನ ನಂಬಿ ಕೆಲವು ಜನ ಕೋರ್ಟಿಗೆ ಹೋಗಲು ಲಿಸ್ಟ್ ಕೊಟ್ಟಿದ್ದಾರೆ. ಆ ಲಿಸ್ಟ್ನ ಒಯ್ದು ಕೋರ್ಟಿಗೆ ಹಾಕಿ ಹೈಕೋರ್ಟಿಂದ ಮತ್ತು ಸುಪ್ರೀಂ ಕೋರ್ಟಿಂದ ಯಾವುದಾದ್ರೂ ಸರಿ ಸಾಧ್ಯವಾದರೆ ಆದೇಶ ಕಾಪಿ ತಂದು ಸರ್ಕಾರಕ್ಕೆ ಕೊಟ್ಟು ಆ ಜನರ ಪರವಾಗಿ ನಾನು ನಿಲ್ಲಬೇಕಾಗಿದೆ. ಅದನ್ನು ಜವಾಬ್ದಾರಿ ತೊಗೊಂಡು, ಯಾಕಂದರೆ ನನ್ನ ಸಂಘಟನೆ ಬಿಟ್ಟು ಆರಾಮಾಗಿ ಕೂಡಬೇಕಂತ ನನ್ನ ವಿಚಾರದಲ್ಲಿದ್ದೆ. ಕೆಲವೊಂದು ಹಿರಿಯರು ಬಂದು ನನಗೆ ಹೇಳಿದಾಗ, ಬಾಗಲಕೋಟೆಯವರಾಗಲಿ, ಬೆಂಗಳೂರು ನಗರದವರಾಗಲಿ, ತುಮಕೂರವರಾಗಲಿ ನನಗೆ ಭಾಳ ಒತ್ತಾಯ ಮಾಡಿದಾಗ ನಾನು ಇದು ಇಳಿದಿದ್ದೀನಿ. ಸೊ ಇದಕ್ಕೆಲ್ಲರ ಸಪೋರ್ಟ್ ಇದೆ ಅಂತೇಳಿ ನಾನು ಭಾವಿಸಿ ಮುಂದೆ ಹೊಂಟಿದ್ದೆ. ಆದರೆ ಇಲ್ಲಿ ಎಲ್ಲರೂ ಸಪೋರ್ಟ್ ಸಿಗಲಿಲ್ಲ. ಕೆಲವೊಂದು ಜಿಲ್ಲೆಯವ್ರ ಸಪೋರ್ಟ್ ಸಿಕ್ತು. ಬಟ್ ಆ ಜಿಲ್ಲೆಗಳನ್ನ ತೊಗೊಂಡು, ಆ ಗ್ರಾಹಕರ ಲಿಸ್ಟನ್ನ ತೊಗೊಂಡು ನಾನು ಕೋರ್ಟಿಗೆ ಹೊಂಟಿದ್ದೀನಿ, ಎಲ್ಲ ತಯಾರು ಮಾಡ್ಕೊಂಡಿದ್ದೀನಿ. ಮುಂದಿನ ವಿಚಾರ ನಾನು ಮುಂದೆ ಹೇಳ್ತೀನಿ. ನಾನು ಯಾವುದೇ ಮೀಟಿಂಗ್ ಈಗ ಮಾಡ್ತಾಯಿಲ್ಲ. ನಾನು ಮೀಟಿಂಗ್ ಮಾಡಬೇಕಾದ್ರೆ ಕೋರ್ಟ್ ಆದೇಶ ಬಂದ ಮೇಲೆ ಆದೇಶ ಕಾಪಿನ ತೊಗೊಂಡೆ ತಮ್ಮ ಮುಂದೆ ಮೀಟಿಂಗ್ ಬರ್ತೀನಿ. ಬಂಧುಗಳೇ, ದಯವಿಟ್ಟು ನನ್ನ ಹೆಸರಲ್ಲಿ ಬೇರೆ ಸಂಘಟನೆ ಆಗಲಿ, ಬೇರೆ ಕರೆದು ಅಲ್ಲಿ ಮಾಡೋದಾಗಲಿ ಇಂಥವೆಲ್ಲ ಬೇಡ. ನನ್ನ ಹೆಸರಲ್ಲಿ ಯಾವುದು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸಾಕಷ್ಟು ಬಾರಿ ಈ ಹಿಂದೆ ನನ್ನ ಹೆಸರು ಹೇಳ್ಕೊಂಡು ಏನೇನೋ ಜಾತ್ರೆ ಆಗಿದೆ. ದಯವಿಟ್ಟು ನನ್ನನ್ನು ಇದರಲ್ಲಿ ತರಬೇಡಿ. ಇದರಿಂದ ನನ್ನ ಹೆಸರು ಹಾಳಾಗುತ್ತೆ. ನಾನು ಇಲ್ಲಿವರೆಗೂ 3 ವರ್ಷದಿಂದ ಕಷ್ಟಪಟ್ಟು ಸಂಘಟನೆ ಕಟ್ಟಿದ್ದೀನಿ. 3 ವರ್ಷದಿಂದ ನಾನು ಪ್ರತಿ ಜಿಲ್ಲೆಯ ಸುತ್ತಾಡಿದ್ದೀನಿ ಅಂತಂದರೆ ಅದ್ರ ಬಗ್ಗೆ ಅದು ಏನು ಕಷ್ಟ ಇದೆ, ಅದಕ್ಕೆ ಏನು ತ್ರಾಸಾಗುತ್ತೆ ಅದು ನನಗೆ ಗೊತ್ತಿದೆ. ಬಂಧುಗಳು, ಅಷ್ಟೇ ಅಲ್ಲದೆ ನಾನು ಏನು ಪ್ರಯತ್ನ ಮಾಡಿದ್ದೀನಿ ಕರ್ನಾಟಕದಲ್ಲಿ, ಈ ಪ್ರಯತ್ನದ ಬಗ್ಗೆ ಇಡೀ ದೇಶಾದ್ಯಂತ ನಮ್ಮ TPJP ಸಂಘಟನೆಯಲ್ಲಿ ಕೊಂಡಾಡ್ತಾ ಇದ್ದಾರೆ. ಅವರಿಗೆ ಆಶ್ಚರ್ಯ ಆಗಿದೆ ಯಾವ ರೀತಿ ಸಂಘಟನೆ ಕಟ್ಟಿದ್ದಾರೆ, ಯಾವ ರೀತಿ. ಯಾಕಂದರೆ ಕಾನೂನಾತ್ಮಕವಾಗಿ ಕರ್ನಾಟಕ ಸರ್ಕಾರಕ್ಕೆ ಟಚ್ ಮಾಡಿ ಅವರಿಂದ ಒಂದು ಪತ್ರಗಳು ಬರ್ತಾವಲ್ಲ, ಆ ಪತ್ರ ನೋಡಿ ಅವರಿಗೆ ಶಾಕ್ ಆಗಿದೆ. ಈ ರೀತಿ ಸಂಘಟನೆ ಬೆಳವಣಿಗೆ ಆದಾಗ ಬೇರೆ ರಾಜ್ಯದಲ್ಲಿ ಆಗದೇ ಇರುವಂಥ ಬೆಳವಣಿಗೆ ನಮ್ಮಲ್ಲಿ ಆಗಿದೆ. ಇದಕ್ಕೆ ನಾನು ಖುಷಿ ಪಡ್ತೀನಿ, ಬೇರೆ ರಾಜ್ಯದ ಜನನೂ ಖುಷಿ ಪಡ್ತಿದ್ದಾರೆ. ಆದರೆ ನಮ್ಮ ಜನ, ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮನ್ನು ಕಾಲು ಎಳೆಯೋದಾಗಲಿ ಅಥವಾ ನಮ್ಮ ಬಗ್ಗೆ ಅವಹೇಳನ ಮಾತಾಡೋದಾಗಲಿ, ತಪ್ಪು ಮಾಹಿತಿ ಕೊಡೋದಾಗಲಿ ಜನರಿಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರು ಸಂಘಟನೆ ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಅವರೇ ಕಾರಣರಾಗ್ತಾರೆ. ತಮ್ಮ ಜಿಲ್ಲೆಯಲ್ಲಿ ತಮ್ಮ ಜಿಲ್ಲಾಧ್ಯಕ್ಷರು ಯಾವ ರೀತಿ ನಡ್ಕೋತಿದ್ದಾರೆ ಅಂತ ತಾವು ಗಮನಿಸಿ ತಾವೇ ಪಬ್ಲಿಕ್ಕೇ ಇದಕ್ಕೆ ನಿರ್ಣಯ ತೊಗೋಬೇಕು. ನಾನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ಕರ್ತವ್ಯ ನಾನು ಮಾಡಿಬಿಟ್ಟಿದ್ದೀನಿ. ಇನ್ಮೇಲೆ ಈ ಜಿಲ್ಲಾಧ್ಯಕ್ಷರ ಮೀಟಿಂಗ್ ಆಗಲಿ ಅಥವಾ ಪಬ್ಲಿಕ್ ಮೀಟಿಂಗ್ ಆಗಲಿ ತೊಗೊಂಡು ಜನರಿಗೆ ಬೇರೆ ಸಂದೇಶ ನಾನು ಹೇಳೋದಾಗಲಿ ಮಾಡೋದಾಗಲಿ ನಾನಂತೂ ಮಾಡಲ್ಲ. ಬೇರೆ ಯಾರು ಹೇಳ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಹಂಗಂತೇಳಿ ಸಂಘಟನೆ ಬಿಡಲ್ಲ. ಈ ಕೆಲಸನೂ ಪೂರ್ಣಗೊಳಿಸದೆ ನಾನು ಬಿಡಲ್ಲ. ನನಗೆ ನಂಬಿ ಏನೋ ದಾಖಲೆಗಳು ಕೊಟ್ಟಿದ್ದೀರಾ ಎಷ್ಟು ಜನ, ಅಷ್ಟು ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸ ನಂದು. ಅದೇನೇ ಇರಲಿ, ನಾನು ತಮ್ಮ ಮುಂದೆ ಪಬ್ಲಿಕಲ್ಲೇ ಹೇಳಿದ್ದೀನಿ. ಇವತ್ತು ಅದು ಒಳ್ಳೆಯದೇ ಕೆಟ್ಟದ್ದು ಅದೇನು ಇದ್ರೂ ಸಹಿತ ನಾವೆಲ್ಲರೂ ಭದ್ರ ಆಗ್ಬೇಕಂತ ನಾನು ನಿಮಗೆ ಹೇಳಿದ್ದೀನಿ. ಆದರೂ ಸಹಿತ ನಾನು ಮೀಟಿಂಗ್ ತೊಗೊಂಡಾಗ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಇಲ್ಲಿ ಕೇಸು ಯಾವ ರೀತಿ ನಡೀತದೆ, ಏನು ನಿರ್ಣಯ ಆಗುತ್ತೆ ಅದಕ್ಕೆ ನಾನು ಹೊಣೆಯಲ್ಲ. ಬಟ್ ನಾನು ಮಾತ್ರ ನಿಮಗಾಗಿ ಪ್ರಯತ್ನ ಮಾಡ್ತೀನಿ. ನಾಳೆ ಏನೇ ಬಂದರೂ ಸಹಿತ ನಾವೆಲ್ಲರೂ ಅದಕ್ಕೆ ಸ್ಪಂದಿಸಬೇಕು. ಅದು ಒಳ್ಳೆಯದು ಕೆಟ್ಟದ್ದು ಅಂತೇಳಿ ನಾನು ಹೇಳಿದ್ದೀನಿ. ಆದರೂ ಸಹಿತ ತಾವೆಲ್ಲರ ದಾಖಲೆ ನಾನು ನಂಬಿ ಕೊಟ್ಟಿದ್ದೀರಾ ಬಂಧುಗಳೇ. ಆದರೂ ನಿಮಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ದಾಖಲೆ ಕೊಟ್ಟಿದ್ದೀರಾ, ನಾನು ಕೋರ್ಟಿಗೆ ಹೊಂಟಿದ್ದೀನಿ, ನಿಮಗೆ ನಾನು ನಿಮ್ಮ ಇಚ್ಛೆ ಇದ್ದರೆ ಕೊಡ್ರಿ, ಇಲ್ಲಾಂದ್ರೆ ಬೇಡ ಅಂತ ಹೇಳಿದ್ರು ಸಹಿತ ನಾನು ನಂಬಿ ದಾಖಲೆ ಕೊಟ್ಟಿದ್ದೀರ ಅಂತಂದರೆ ಅದು ನನ್ನ ಮೇಲಿನ ವಿಶ್ವಾಸದ ಮೇಲೆ. ಆ ವಿಶ್ವಾಸ ಹೆಂಗೆ ಉಳಿತದೆ ಅಂತ ಹೇಳೋಕ್ಕಿಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾವುದೇ ಕೋರ್ಟ್ ಆಗಲಿ, ನ್ಯಾಯಾಲಯ ಆಗಲಿ, ಅಲ್ಲಿ ನಡೀತಾ ಇರೋದು ಪಬ್ಲಿಕ್ ಪರ ಆದೇಶ. ನಿಮ್ಮನ್ನು ಧಿಕ್ಕರಿಸಿ ಸರ್ಕಾರಕ್ಕಾಗಲಿ ಕಂಪನಿಗಾಗಲಿ ಅವ್ರ ಪರ ಆದೇಶ ಆಗ್ತಿರಂಗಿಲ್ಲ. ಗ್ರಾಹಕರ ಪರನೇ ಆದೇಶ ಆಗೋದು, ನೊಂದವ್ರ ಪರನೇ ಆದೇಶ ಆಗೋದು.
ಇದು ಖಚಿತ ಇರ್ತದೆ. ಆದರೆ ನಿಮ್ಮ ಮುಂದೆ ನಾನು ಬಿಚ್ಚಿಡದೆ ನಿಮಗೆ ಅದನ್ನು ಪೂರ್ತಿಯಾಗಿ ಹೇಳಿದೆ. ಏನು ತೀರ್ಮಾನ ಆಗುತ್ತೋ ಅದಕ್ಕೆ ಎಲ್ಲರೂ ಬದ್ಧರು ಅಂತ ನಾನು ಹೇಳಿದ್ದೀನಿ. ಯಾಕೆ ಗೊತ್ತಾ, ನನ್ನ ಮೇಲೆ ಜನ ಎಷ್ಟು ಜನ ವಿಶ್ವಾಸ ಇಟ್ಟಿರೋದನ್ನು ನಾನು ಅರ್ಥ ಮಾಡ್ಕೋಬೇಕಾಗಿದೆ. ನಾಳೆ ನನಗೆ ಕಿರಿಕಿರಿ ಆಗ್ಬಾರ್ದು. 4 ದಿವಸದಲ್ಲಿ ಹೆಚ್ಚು ಕಡಿಮೆ ಆದರೂ ಸತ್ಯಕ್ಕೆ ಸಹನ ಮಾಡ್ಕೊಂಡು ಹೋಗುವಂಥ ಶಕ್ತಿ ತಮ್ಮೆಲ್ಲರಲ್ಲಿ ಇರಬೇಕಂತೇಳಿ ನಾನು ಆ ರೀತಿ ಮಾತಾಡಬೇಕಾಯ್ತು. ನಾನು ಮಾತಾಡೋದ್ರಲ್ಲಿ ತಪ್ಪಿದ್ರೆ ಕ್ಷಮಿಸಿ. ಆದರೆ ಕೋರ್ಟ್ ಆದೇಶ ಬರೋದು ಜನರ ಪರವಾಗಿ ಬರುತ್ತೆ ಅಂತೇಳಿ ಕಾನೂನು ಹೇಳುತ್ತೆ. ನಾನು ಹೇಳ್ತೀನಿ, ಇಲ್ಲಿವರೆಗೆ ಆಗಿರುವಂಥ ಘಟನೆಗಳು ಅದೇ ಇದ್ದಾವೆ. ಆದರೆ ಈ ಆದೇಶ ಬಂದ ಮೇಲೆ ಮುಂದಿನ ವಿಚಾರ ಹೆಂಗೆ ಬರುತ್ತೋ ಆ ರೀತಿ ನೋಡೋಣ. ಆದರೆ ಈಗಾಗಲೇ ನಾನು ದಾಖಲೆ ತೊಗೊಂಡಿರುವಂಥ ಎಲ್ಲ ಗ್ರಾಹಕರದ್ದು ಲಿಸ್ಟ್ನೂ ತಯಾರಾಗಿದೆ. ಕೋರ್ಟ್ಗೆ ಹೊರಡಕ್ಕೆ ರೆಡಿನೂ ಆಗಿದ್ದೀನಿ. ಕೋರ್ಟಲ್ಲಿ ದಾಖಲೆ ಮಾಡ್ತೀನಿ. ಇದು ಆದಷ್ಟು 99% ಗ್ರಾಹಕರ ಪರವಾಗಿ ಇದು ಆದೇಶ ಆಗುತ್ತೆ. ಆದೇಶ ಬಂದ ಮೇಲೆ ಮುಂದಿನ ವಿಚಾರ ಮಾತಾಡೋಣ. ಅಲ್ಲಿವರೆಗೂ ನನಗೆ ಯಾವ ಮೀಟಿಂಗು ಬರಲ್ಲ, ಯಾವ ಮೀಟಿಂಗು ಕರಿಬೇಡ್ರಿ. ಯಾಕಂತಂದರೆ ಈಗಾಗಲೇ ಹೆಲ್ತು ಅಪ್ಸೆಟ್ ಆಗಿ ಹೋಗಿದೆ. ನನಗೆ ತೊಂದರೆ ಆಗ್ತಾಯಿದೆ ಹೆಲ್ತಿಂದ. ಹೀಗಾಗಿ ಜಾಸ್ತಿ ಮೀಟಿಂಗ್ಗಳು ನನಗೆ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ. ಸೊ ಇದನ್ನೇ ಸುತ್ತಾಡಿ ಇದನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ನನ್ನ ಹೆಡ್ಯಾಕ್ಸ್ ಭಯಂಕರ ಆಗಿದೆ. ಯಾಕಂದರೆ ಇದರಲ್ಲಿ ಕಾಲು ಎಳೆಯುವಂಥ ಕೆಲಸ ಆಗೋದ್ರಿಂದ ಮನುಷ್ಯನಿಗೆ ಹೆಡ್ಯಾಕ್ ಆಗುತ್ತೆ. ಯಾಕಂತಂದರೆ 3 ವರ್ಷದಿಂದ ಸಂಘಟನೆ ಕಟ್ಟಿರುವಂಥ ವ್ಯಕ್ತಿಗೆ ಅಪವಾದ ಬರುತ್ತೆ ಅಂತಂದರೆ ಅದಕ್ಕಿಂತ ಹೆಡ್ಯಾಕ್ ಇನ್ನೂ ಯಾವುದಿಲ್ಲ. ಸೊ ಅರ್ಥ ಮಾಡಿಕೊಂಡು ತಮ್ಮ ಜಿಲ್ಲೆಯಲ್ಲಿ ತಾವು ಯಾವ ರೀತಿ ಮೇಂಟೈನ್ ಮಾಡ್ತೀರೋ ಮಾಡಿ. ಇಲ್ಲ ಎಲ್ಲರೂ ಕೂಡಿ ಸಂಘಟನೆ ಹಾಳು ಮಾಡ್ತಿದ್ರು ಹಾಳು ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ನಾನೇನು ಬೇಡಕ್ಕೆ ಅನ್ನೋಕ್ಕಾಗಿಲ್ಲ. ಆದರೆ ಬೇರೆ ಸಂಘಟನೆ ಬಗ್ಗೆ ನಾನು ಅಪವಾದ ಹೊರಿಸಲ್ಲ. ಅವ್ರ ಸಂಘಟನೆ ಬೆಳೆಸ್ಬೇಕಾಗಿದೆ, ಉಳಿಸ್ಬೇಕಾಗಿದೆ. ಅವ್ರ ಪ್ರಯತ್ನ ಅವ್ರು ಮಾಡ್ತಿರ್ತಾರೆ. ಹಂಗಂತೇಳಿ ಅವರೇ ನಿಮಗೆ ನಿಮ್ಮ ಸಂಘಟನೆ ಮುರಿದು ನಮ್ಮಲ್ಲಿ ತೊಗೊಂಬರ್ರಿ ಅಂತ ಹೇಳ್ತಾ ಇಲ್ಲ. ಅವರು ಸಂಘಟನೆ ಬೆಳೆಸೋದು ಅವ್ರ ಕರ್ತವ್ಯ, ಅವ್ರು ಮಾಡ್ತಿರ್ತಾರೆ. ಹಂಗಂತೇಳಿ ನಮ್ಮ ಪದಾಧಿಕಾರಿಗಳು ಸಂಘಟನೆಯನ್ನು ಮುರಿದು ಮಾಡೋಕ್ಕೆ ಹೊರಟಿದ್ದಾರಲ್ಲ, ಅದು ತಪ್ಪು. ಇದು ಎಲ್ಲರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಸಂಘಟನೆ ಇರಲಿ, ಬೆಳೆಸಬೇಕಾದ್ರೆ ಕಷ್ಟ ಆಗುತ್ತೆ. ಅದನ್ನು ಕಷ್ಟಪಟ್ಟು ಬೆಳೆಸಿದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರ್ತದೆ. ಬಂಧುಗಳೇ, ಇದನ್ನ ಅರ್ಥ ಮುಂದಿನ ಒಂದು ಏನು ಕೋರ್ಟಿಂದ ವಿಷಯ ಬರುವವರೆಗೂ ತಾವೆಲ್ಲರೂ ಶಾಂತಿಯಿಂದ ತಾಳ್ಮೆಯಿಂದ ಕಾಯ್ಕೊಂಡಿರ್ರಿ. ಮುಂದಿನ ಆದೇಶ ಏನು ಬರುತ್ತೆ ಅದನ್ನು ತಮಗೆ ಒಪ್ಪಿಸ್ತೀನಿ. ಅದನ್ನು ಯಾವ ರೀತಿ ಕೋರ್ಟಲ್ಲಿ ಇದು ಆಗುತ್ತೆ, ಕೋರ್ಟ್ ಡೇಟ್ ಏನು, ನಂಬರ್ ಏನು, ಅದೆಲ್ಲ ಕೂಡ ನಾನು ಗ್ರೂಪಲ್ಲಿ ಹಂಚ್ತಾ ಇರ್ತೀನಿ. ಅದನ್ನು ಫಾಲೋ ಮಾಡ್ಕೋತೀರ್ರಿ. ತಮಗೇನಾದರೂ ಸಂಶಯ ಬಂದರೆ, ಸಂಘಟನೆಯಲ್ಲಿ ಸಂಶಯ ಬಂದರೆ ತಮ್ಮ ಜಿಲ್ಲಾಧ್ಯಕ್ಷರನ್ನೇ ಸಂಪರ್ಕ ಮಾಡಿರಿ. ಯಾಕಂತಂದರೆ ಯಾವ ಜಿಲ್ಲಾಧ್ಯಕ್ಷರು ಯಾವ ರೀತಿ ನಡ್ಕೋತಿದ್ರೆ ಅಂತ ನಾನು ಕ್ಲಿಯರಾಗಿ ಹೇಳೋಕ್ಕಾಗ್ತಾಯಿಲ್ಲ. ಇಲ್ಲಿ ಕಷ್ಟ ಆಗ್ತಾಯಿದೆ. ಎಲ್ಲರೂ ಒಳ್ಳೆಯವರು, ಎಲ್ಲರೂ ಕೆಟ್ಟವರು ಅಂತಿಲ್ಲ. ಒಳ್ಳೆಯವರು ಸಾಕಷ್ಟು ಜನ ಇದ್ದಾರೆ, ಕೆಟ್ಟವರು ಅಂತ ಯಾರೂ ಇಲ್ಲ. ಅವರು ಮೊದಲೆಲ್ಲ ಒಳ್ಳೆಯ ಸಂಘಟನೆ ಮಾಡಿದ್ದಾರೆ. ಇವಾಗ ಯಾವ ಇದರಿಂದ ಅವರು ನಡ್ಕೋತಿದ್ರೆ ನನಗೂ ಗೊತ್ತಿಲ್ಲ. ನನಗೆ ಅದು ಮುಂದಿನ ವಿಚಾರ ನನಗೆ ಅರ್ಥ ಆಗಲ್ಲ. ನಾನು ಇಲ್ಲಿವರೆಗೂ ತಮಗೆ ಎಲ್ಲ ಮೆಸೇಜ್ ಕೊಟ್ಟಿದ್ದೀನಿ. ತಾವೆಲ್ಲರೂ ಕೂಲಂಕಷವಾಗಿ ನೋಡಿ ಮುಂದಿನ ವಿಚಾರಕ್ಕೆ ತಾವೆಲ್ಲರೂ ರೆಡಿಯಾಗಿ ಸಂಘಟನೆ ಉಳಿಸೋದು ಬೆಳೆಸೋದು ತಮ್ಮ ಇಚ್ಛ, ತಮ್ಮ ಬಿಟ್ಟಿದ್ದು. ಆದರೆ ಸಂಘಟನೆಯನ್ನು ಹಾಳು ಮಾಡ್ತಿರುವಂಥ ಜಿಲ್ಲಾಧ್ಯಕ್ಷರಿಗೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊತಿದ್ದೀನಿ, ಸಂಘಟನೆ ಹಾಳು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸಂಘಟನೆ ಕಟ್ಟಿದವನು ನಾನು. ರಾಜ್ಯಾದ್ಯಂತ ಸುತ್ತಾಡಿ ಸಂಘಟನೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋಗಿ ಸಂಘಟನೆ ಮಾಡಿದವನು ನಾನು. ಪ್ರತಿಯೊಂದು ಜಿಲ್ಲೆಯಲ್ಲಿ ಅಲ್ಲಿಯೇ ಜನರ ಕರ್ಕೊಂಡು ಅಲ್ಲಿಯೇ ಜಿಲ್ಲಾಧ್ಯಕ್ಷರು ನೇಮಿಸಿ, ಪದಾಧಿಕಾರಿಗಳು ನೇಮಿಸಿ ಸಂಘಟನೆ ಕಟ್ಟಿದವನು ನಾನು. ಹಾಳು ಮಾಡುವಂಥ ಅಧಿಕಾರ ನಿಮಗಿಲ್ಲ. ಮತ್ತು ಬೇರೆ ಜಿಲ್ಲೆಯಲ್ಲಿ ಲಕ್ಷ್ಯ ಹಾಕುವಂಥ ಯಾವುದೇ ಜಿಲ್ಲಾಧ್ಯಕ್ಷನೂ ಅಧಿಕಾರ ಇಲ್ಲ. ಇದು ಅರ್ಥ ಮಾಡ್ಕೋತೀರಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಜಿಲ್ಲೆನ ನೀವು ಏನಾದರೂ ನಿಮಗೆ ಸಂಘಟನೆ ಉದ್ಧಾರ ಮಾಡಬೇಕಾಗಿತ್ತು, ನಿಮ್ಮ ಜಿಲ್ಲೆನ ಉದ್ಧಾರ ಮಾಡಬೇಕಾಗಿತ್ತು ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಮಾತ್ರ ನೀವು ಸೀಮಿತವಾಗಿ ವರ್ಕ್ ಮಾಡಬೇಕಾಗಿದೆ. ಬೇರೆ ಜಿಲ್ಲೆಗೆ ಹೋಗಿ ಅದನ್ನು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದರೆ ಅದಾಗಲ್ಲ. ಯಾಕಂದರೆ ನಮ್ಮ ಮನೆ ನಾವು ಸುಧಾರಣೆ ಮಾಡಿದವ್ರು ಇನ್ನು ಬೇರೆ ಮನೆ ನಾವು ಹೆಂಗೆ ಸುಧಾರಣೆ ಮಾಡೋಕ್ಕಾಗುತ್ತೆ? ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಂಡು ಮುಂದುವರಿತೀರಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನಮಸ್ಕಾರ ಬಂಧುಗಳು ಎಲ್ಲರಿಗೂ.